ವಿಜಯಪುರ ಪಟ್ಟಣದ ಗುರಪ್ಪಸ್ವಾಮಿ ಮಠದಲ್ಲಿರುವ ಓಂಕಾರೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಕಲ್ಲುಗಾಲಿ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ವಿಜಯಪುರ ಪಟ್ಟಣದ ಗುರಪ್ಪಸ್ವಾಮಿ ಮಠದಲ್ಲಿ ಶ್ರೀ ಓಂಕಾರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಲ್ಲುಗಾಲಿ ಬ್ರಹ್ಮರಥೋತ್ಸವದ ಅಂಗವಾಗಿ 9 ದಿನಗಳ ಕಾಲ ಶಿವಸಪ್ತಾಹ, ಪಂಚಾಕ್ಷರಿ ಮಂತ್ರದ ಅಖಂಡ ಭಜನೆಯನ್ನು ನಡೆಯಿತು. ಅಂಕುರಾರ್ಪಣೆ, ಧ್ವಜಾರೋಹಣ, ಗಿರಿಜಾ ಕಲ್ಯಾಣೋತ್ಸವ ಕಾರ್ಯಕ್ರಮಗಳು ಜರುಗಿದವು. ಮಹಾರುದ್ರಾಭಿಷೇಕ, ಶಿವಪಂಚಾಕ್ಷರಿ ಮಂತ್ರದ ಪಠಣೆ, ಪೂರ್ಣಾಹುತಿ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು. ದೇವಾಲಯದಲ್ಲಿ ವಿಶೇಷ ಪೂಜೆ ಆಯೋಜನೆ ಮಾಡಲಾಗಿತ್ತು. ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಳ್ಳಲು ಸುತ್ತಮುತ್ತ ಹಳ್ಳಿಗಳಿಂದ ಬಂದಿದ್ದ ಸಾವಿರಾರು ಮಂದಿಗೆ ಪಾನಕ, ಕೋಸಂಬರಿ, ಮಜ್ಜಿಗೆ ವಿತರಣೆ ಮಾಡಲಾಯಿತು. ದೇವಾಲಯದಲ್ಲಿ ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನದಾನವನ್ನು ದೇವಾಲಯದ ಸಮಿತಿಯಿಂದ ಏರ್ಪಡಿಸಿದ್ದರು. ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಸಂಸ್ಥಾನ ಮಠ, ಪಟ್ಟದನಾಯಕನಹಳ್ಳಿ, ಸ್ಫಟಿಕಪುರಿ, ಶಿರಾ ತಾಲೂಕು ಹಾಗೂ ವಿಜಯಪುರ ಗುರ್ರಪ್ಪನ ಮಠದ ಪೀಠಾಧ್ಯಕ್ಷರಾದ ನಂಜಾವಧೂತ ಸ್ವಾಮಿಗಳು ಅವರು ಕಲ್ಲುಗಾಲಿ ಬ್ರಹ್ಮರಥೋತ್ಸವಕ್ಕೆ ವಿಧಿವಿಧಾನಗಳ ಪ್ರಕಾರ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಬ್ರಹ್ಮರಥೋತ್ಸವದ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಜಾತ್ರೆಯೂ ಕೂಡ ಆಯೋಜನೆಗೊಂಡಿತ್ತು. ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುವಂತೆ ರಥಕ್ಕೆ ಬಾಳೆಹಣ್ಣು, ದವನ ಎಸೆದು ಹರಕೆ ತೀರಿಸಿದರು. ಸಾವಿರಾರು ಮಂದಿ ಜನರು ಜಾತ್ರೆಯಲ್ಲಿ ಭಾಗವಹಿಸಿದ್ದರು. ರಥೋತ್ಸವದ ಮುಂಭಾಗದಲ್ಲಿ ಬೃಹತ್ ಗಾತ್ರದ ರಂಗೋಲಿ ಬಿಡಿಸಲಾಗಿತ್ತು. ರಥೋತ್ಸವ ಸಾಗುವ ರಸ್ತೆಯಲ್ಲಿ ಮಹಿಳೆಯರು ನೀರು ಹಾಕಿ ರಂಗೋಲಿಗಳನ್ನು ಬಿಡಿಸಿದ್ದರು. ನಂಜಾವಧೂತ ಸ್ವಾಮಿ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ನಡೆಯುತ್ತಿರುವಂತಹ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಮುಂದಿನ ಪೀಳಿಗೆಗೂ ವಿಸ್ತಾರವಾಗಬೇಕು. ಯುವ ಜನರಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಪ್ರಪಂಚದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳಿಂದ ಮಾನವ ಕುಲಕ್ಕೆ ಯಾವುದೇ ಹಾನಿಯಾಗಬಾರದು. ಆಚರಣೆಗಳು ಹೆಚ್ಚು ನಡೆಯಬೇಕಾಗಿದೆ ಎಂದರು. ವಿಜಯಪುರ ಗುರ್ರಪ್ಪನ ಮಠದ ಈ ದೇವಾಲಯವು ಪುರಾತನ ಕಾಲದಿಂದಲೂ ಶಿವನ ದೇವಾಲಯವಾಗಿದ್ದು, ಇಲ್ಲಿ 108 ಲಿಂಗಗಳಿಗೆ ದಿನನಿತ್ಯ ಪೂಜೆ ನಡೆಯುತ್ತಿದೆ. ಇದೇ ಸಂದರ್ಭದಲ್ಲಿ ದೇವಾಲಯ ಸಮಿತಿ ಅಧ್ಯಕ್ಷರು ಹಾಗೂ ಸಮಿತಿಯ ಸದಸ್ಯರು, ಸಮುದಾಯದ ಮುಖಂಡರು, ಸುತ್ತಮುತ್ತ ಊರಿನ ಜನರು ಭಾಗವಹಿಸಿದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರ ಗುರಪ್ಪ ಸ್ವಾಮಿ ಮಠದಲ್ಲಿ ಐತಿಹಾಸಿಕ ಬ್ರಹ್ಮರಥೋತ್ಸವ ಕೆಲವೇ ಕ್ಷಣಗಳಲ್ಲಿ ಜರುಗ್ತಾ ಇದೆ. ನಾವೆಲ್ಲರೂ ಅದಕ್ಕೆ ಸಾಕ್ಷಿಗಳಾಗಿರುತ್ತೀವಿ. ನಮ್ಮೆಲ್ಲರಿಗೂ ತಿಳಿದಿರುವಂತೆ ಶ್ರೀ ಗುರಪ್ಪ ಸ್ವಾಮಿ ಮಠ ಒಂದು ಅವಧೂತ ಪರಂಪರೆಯ ಶ್ರೇಷ್ಠ ಪಂಥದಲ್ಲಿ ನಡೆದುಕೊಂಡು ಬರ್ತಾ ಇದೆ. ಓಂಕಾರೇಶ್ವರ ಏನು ನಾವು ಜ್ಯೋತಿರ್ಲಿಂಗಗಳಾಗಿ ಅಂತೇಳಿ ಕರೀತೇವೆ, ಆ ಜ್ಯೋತಿರ್ಲಿಂಗಗಳಲ್ಲಿ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಓಂಕಾರೇಶ್ವರ. ಆ ಓಂಕಾರೇಶ್ವರನನ್ನೇ ನಮ್ಮ ಇಂದಿನ ಪೂಜ್ಯರು ಇಲ್ಲಿ ಮತ್ತು ನಮ್ಮ ಸ್ಫಟಿಕಪುರಿ ಮಹಾಸಂಸ್ಥಾನ, ಇದಕ್ಕಿಂದೆಲ್ಲ ಕುಂಬೇಶಪುರಿ ಅಂತ, ಇದು ಕುಂಬೇಶಪುರಿ ಮಹಾಸಂಸ್ಥಾನ, ಅದು ಸ್ಫಟಿಕಪುರಿ ಮಹಾಸಂಸ್ಥಾನ, ಹಾಗೆ ಅವರು ಹೆಸರಿಸಿದ್ರು. ಎರಡೂ ಕಡೆಗಳಲ್ಲೂ ಕೂಡ ಓಂಕಾರೇಶ್ವರನ್ನೇ ಆರಾಧ್ಯ ದೇವರನ್ನಾಗಿ ಮಾಡಿಕೊಂಡು
ಕಳೆದ 7 ದಿವಸಗಳಿಂದ ಕೂಡ ಇದು ಒಂದು 11 ದಿವಸ ಆದರೂ ಕೂಡ ನಡೀಬೇಕು. ಬ್ರಹ್ಮೋತ್ಸವ ಆಗಿ ಅಂತ ಹೇಳಿದ್ರೆ ಅದರ ವಿಧಿವಿಧಾನಗಳು ಬಹಳ ಉದ್ದವಾಗಿರ್ತವೆ. ಮುಂದಿನ ದಿನಗಳಲ್ಲಿ ಅದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಬ್ರಹ್ಮೋತ್ಸವ ನಡೆದರೆ ಆ ಸ್ಥಳಕ್ಕೆ ಮತ್ತು ಆ ಊರಿಗೆ, ಆ ಪ್ರಾಂತ್ಯಕ್ಕೆ ಬಹಳ ಮಹತ್ವ ಬರುವಂಥದ್ದನ್ನು ಶಾಸ್ತ್ರ ಹೇಳ್ತದೆ. ಹಾಗಾಗಿ ನಾವು ಈ ಕಳೆದ 7 ದಿವಸಗಳಿಂದಲೂ ಕೂಡ ಶಿವ ಪಂಚಾಕ್ಷರಿಗೆ ಮತ್ತು ರಾಮ ತಾರಕ ನಾಮ ಓಂ ನಮಃ ಶಿವಾಯ ಮತ್ತು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಇವೆರಡು ಮಂತ್ರಗಳು ಎಲ್ಲ ಮಂತ್ರಗಳಿಗಿಂತ ಬಹಳ ಶ್ರೇಷ್ಠ. ನನಗೆ ಪೂಜೆ ಮಾಡ್ಲಿಕ್ಕಾಗೋದಿಲ್ಲ, ವ್ರತ ಮಾಡ್ಲಿಕ್ಕಾಗೋದಿಲ್ಲ, ಯಾಗ ಮಾಡೋಕ್ಕಾಗೋದಿಲ್ಲ, ಹೋಮಗಳನ್ನು ಮಾಡೋಕ್ಕಾಗೋದಿಲ್ಲ ಆಗಿರ್ತದೆ. ಇದೊಂದು ಹೇಳ್ಬಿಟ್ಟು ಸಾಕು, ಓಂ ನಮಃ ಶಿವಾಯ ಮತ್ತು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಈ 2 ಮಂತ್ರಗಳಲ್ಲಿ ಎಲ್ಲ ಮಂತ್ರಗಳ ಸಾರವೂ ಕೂಡ ಇದೆ, ಎಲ್ಲ ಶಕ್ತಿಯೂ ಅದರಲ್ಲಿ ಅಡಗಿದೆ ಅನ್ನುವಂಥದ್ದು ಹರಿಹರ. ಹಾಗಾಗಿ ನಾವು ಕಳೆದ 7 ಸತೀಶ್ ಕುಮಾರ್ ಜಿ, ವಿಜಯ ನ್ಯೂಸ್, ವಿಜಯಪುರ.